Karnataka Home Minister G. Parameshwara addressed the media after New Year celebrations in Bangalore, noting that the city witnessed no unpleasant incidents. He explained that there were no traffic jams or accidents reported during the festivities, highlighting the smooth conduct of the celebrations. Observers mentioned that his statement reflected effective coordination between police and civic authorities, ensuring safety and order across the city. The minister's remarks were seen as reassurance to citizens that public events were managed responsibly, allowing people to welcome the new year peacefully. The occasion was described as a successful example of crowd management and law enforcement working together to maintain harmony. ರಾಜ್ಯದ ಜನತೆಗೆ ಪೊಲೀಸ್ ಇಲಾಖೆಯ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ 2026ರ ಹೊಸ ವರ್ಷದ ಶುಭಕಾಮನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಅವರವರ ಭವಿಷ್ಯದಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಬಾಳುವಂತೆ ಆಗಲಿ. ಬಹುಶಃ ಅವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಆಯೋಜನೆ ಮಾಡಿಕೊಂಡಿದ್ದು ಶಾಂತಿಯಿಂದ ನೆಮ್ಮದಿಯಿಂದ ಆಗಬೇಕು, ಆಚರಣೆ ನೆಮ್ಮದಿಯಿಂದ ಆಗಬೇಕು ಅಂತೇಳಿ ನಾವು ಅದಕ್ಕೆ ಒಂದು ಘೋಷವಾಕ್ಯವನ್ನು ಕೂಡ ಕೊಟ್ಟಿದ್ದು. ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ಅಂದರೆ ಜವಾಬ್ದಾರಿಯಿಂದ ನೀವು ಆಚರಣೆ ಮಾಡ್ಕೊಳ್ಳಿ ಹಾಗೆ ಅಂತೇಳಿ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಎರಡನೇದು, ಸುಮಾರು ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಸುಮಾರು 20,000 ಸಿಬ್ಬಂದಿಯನ್ನು ನಾವು ಈ ಆಚರಣೆಯ ವಿಚಾರದಲ್ಲಿ ನೇಮಕ ಮಾಡಿದ್ದು. ಬೆಂಗಳೂರು ಸಿಟಿಯಲ್ಲಿ ಎಲ್ಲೂ ಕೂಡ ಅಹಿತಕರವಾದ ಘಟನೆ ಯಾವುದೂ ಆಗಲಿಲ್ಲ, ಟ್ರಾಫಿಕ್ ಜಾಮ್ ಆಗಲಿಲ್ಲ, ಅಥವಾ ಯಾರೂ ಕೂಡ ಆಕ್ಸಿಡೆಂಟ್ಗಳು ಮಾಡಿಕೊಂಡು ಅವರ ಜೀವವನ್ನು ಕಳ್ಕೊಂಡಿಲ್ಲ. ಇದು ನಿಜವಾಗೂ